ಡಾಕ್ಟರ್ ಬಾಬು ಅಂತಿದ್ದಾರೆ, ಪೌರ ಕಾರ್ಮಿಕರ ಮುಖಂಡರವರು. ನಮಸ್ಕಾರ ಬಾಬು ಅವರೇ. ನಮಸ್ಕಾರ. ನಾವು ಒಂದು ಪೌರ ಕಾರ್ಮಿಕರ ಮುಖಂಡರು ನೀವಾಗಿರೋದ್ರಿಂದ ಒಂದು ಮಾತು ನಾವು ಕೇಳಿರೋದನ್ನ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಅವರು ಅಪ್ಪ ಮಗ ಮನೇಲಿರ್ಬೇಕಾದ್ರೆ ನಿಮ್ಮ ಪೌರ ಕಾರ್ಮಿಕ ಮಹಿಳೆಯರು ಕೂಡ ಒಳಗಡೆ ಹೋಗೋದಕ್ಕೆ ಹೆದರ್ಕೊಳ್ತಾ ಇದ್ರು, ಕಸ ತರೋದಕ್ಕೆ ನಾವು ಬಿಡೋದಿಲ್ಲ, ಅಲ್ಲಿ ಹೋಗಲ್ಲ ನಾವು, ಅವರಿದ್ರೆ ಬರಲ್ಲ ನಾವು ಅನ್ನೋ ರೀತಿನಲ್ಲಿ. ಹೌದು, ನಿಜ ಅಂತ. ಹೌದಾ? ಹೌದು, ಸತ್ಯ ಇದು. ಹೇಳಿ 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 ಬಾಬು ಅವರೇ. ಹೇಳಿ ಬಾಬು ಅವರೇ, ಮಾತಾಡಿ, ನೀವು ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ, ಮಾತಾಡಿ. ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಸರ್, ಇದು ಏನಾಗ್ತಾ ಇದೆಯಾ ಅಂದ್ರೆ, ಇಷ್ಟು ಕೇವಲವಾಗಿ ನಡ್ಕೊಂತಾ ಇರೋದು ತುಂಬಾ ಅನ್ಯಾಯ. ಇದು ಏನಾಗ್ತಾ ಇದೆ ಅಂದ್ರೆ, ಒಬ್ಬ ಪೌರ ಕಾರ್ಮಿಕರನ್ನು ಬಿಟ್ಟಿಲ್ಲ ಅಂದ್ರೆ ಎಷ್ಟು ಹೀನಾಯವಾಗಿ ಇದನ್ನ ಮಾಡ್ತಾರೆ ಅಂದ್ರೆ ನೋಡಿ, ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಈ ವಿಷಯ ಗೊತ್ತಿದೆ, ಬಟ್ ಎದುರ್ಕೊಂಡು ಹೇಳ್ತಾ ಇಲ್ಲ. ಇವ್ರಿಗೆಲ್ಲ ಏನಾಗ್ಬೇಕಂದ್ರೆ ನೋಡಿ, ಸಾಮಾನ್ಯ ಜನ ಏನಾದ್ರು ಒಬ್ಬರು ಏನಾದ್ರು ಮಾಡಿದ್ರೆ ಅವನ್ನ ಹೆಂಗೆ ಇದು ಮಾಡ್ತಾರಂದ್ರೆ ನಾವು ಕಣ್ಣಿಂದ ನೋಡ್ತಾ ಇದೀವಿ. ಇವ್ರಿಗೆ ಅಧಿಕಾರ ಇದೆ, ಅಂತಸ್ತು ಇದೆ ಅಂತ ಹೇಳ್ಬಿಟ್ಟು ಇವ್ರನ್ನ ಏನು ನೋಡಿ, ಬೇರೆಯವ್ರನ್ನಾದ್ರೆ ಚೀಪಲ್ಲಿ ಒತ್ತು ಶರ್ಟ್ ಹಿಡ್ಕೊಂಡು ಕೇವಲ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ. ಇವ್ರಿಗೆ ಮಾತ್ರ ನೋಡಿ ಇನ್ನೋವ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಗೌರವ ಸೌಮ್ಯ ಅಂದ್ರೆ, ನಾವೆಲ್ಲ ನಾಯಿನರಿಗೆ ಹುಟ್ಟಿದೀವಿ, ಅವರೆಲ್ಲ ಮನುಷ್ಯನ್ ಹುಟ್ಟಿದಾರಾ? ನಿಮ್ ಧರ್ಮನ ಇದು? ನೋಡ್ತಾ ಇದೀವಿ ನೋಡಿ, ದಿನ ಬೆಳಿಗ್ಗೆ ಟಿವಿ. ರಾಕೇಶ್ ಶೆಟ್ಟಿ ಸಾಹೇಬರು ನಮ್ಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ನನಗೆ ಅವ್ರ ಮನೆಗೂ ಹೋಗಿದ್ದೆ ನಾನು. ನೋಡಿ, ಇವತ್ತು ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಯಾವ ಗುಂಡಿಗೆ ಇಟ್ಕೊಂಡು ಯಾವುದೇ ಟಿವಿ ಮಾಡದೇ ಇರೋರು ಇವರು ಬಯಲು ಗೆಲ್ದಿದ್ದಾರೆ ಅಂದ್ರೆ ನನ್ನ ಹ್ಯಾಂಡ್ಸ್ ಆಫ್ ಸರ್ ತಮ್ಗೆ. ಸರ್ ಸರ್, ಆ ಹೆಣ್ಣು ಮಕ್ಕಳು ನೋಡಿ ಸರ್, ಎಷ್ಟು ಹೆಣ್ಣು ಮಕ್ಕಳು ಹಾಳಾಗ ಹೋಗಿದಾರೋ ಸರ್, ಅವರೆಲ್ಲ ಮುಂದೆ ಬರಬೇಕು. ಇವ್ರನ್ನೇನಾದ್ರೂ ಹಿಂಗೆ ಬಿಟ್ರೆ ಇಡೀ ದೇಶದಲ್ಲಿ ಎಲ್ಲ ಇಂಥ ದೆಬ್ಬಗಳು ಉಟ್ಕೊಂತಾವ ಅಂತ ನಾನು ಹೇಳಬಲ್ಲೆ. ನೋಡಿ, ಯಾರ್ಯಾರು ಮೋಸ ಆಗಿದೆಯೋ, ಯಾರ್ಯಾರು ಮೋಸ ಆಗಿದೆ ಎಲ್ಲ ಮುಂದೆ ಬನ್ನಿ. ರಾಕೇಶ್ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿ, ಹಲವಾರು ಮೀಡಿಯಲ್ಲಿ ತನ್ನಿ. ಇದೆಲ್ಲ ಇಲ್ಲಿಗೆ ಅವರು ಕೊನೆ ಆಗ್ಬೇಕು. ನೋಡಿ, ರೇವಣ್ಣ ಅವರು ದೇವಸ್ಥಾನಗಳಿಗೆ ಹೋಗೋದು, ದೇವ್ರನ್ನ ಕೈ ಮುಗಿಯೋದು, ಬರೀ ಕಾಲಲ್ಲಿ ಹೋಗೋದೆಲ್ಲ ನಾಟಕ. ನೋಡಿ, ದೇವರನ್ನ ಅವನು ಇದ್ದಾನೆ ನೋಡಿ, ಇವತ್ತು ಅದು ಅಂತ್ಯ ಆಯ್ತು. ಥ್ಯಾಂಕ್ ಯು ಡಾಕ್ಟರ್ ಬಾಬು ಅವರೇ, ನನ್ನ ಒಂದು ಕ್ವಶನ್ ನಿಮ್ಗೆ. ದೊಡ್ಡ ಫ್ಯಾಮಿಲಿಗೆ ಇಡೀ ಇಂಡಿಯಾ ಇಡೀ ದೇಶದಲ್ಲಿ ಮಾನ ಮರ್ಯಾದೆ ಹೋಯ್ತಾ ಅವ್ರಿಗೆ? ಈ ಬದುಕ್ಬೇಕಾ? ಹುಳ ಬಿದ್ದು ಸಾಯ್ತಾರೆ, ಇದು ಸತ್ಯ. ಅಲ್ಲ ಬಾಬು ಅವರೇ, ನಮಸ್ಕಾರ ಸರ್. ಬಾಬು ಅವರೇ, ನಮಗೆ ನಾವು ಈ ಹೋರಾಟದಲ್ಲಿ ಧುಮುಕಿದಾಗ ನಮಗೆ ಕೆಲವು ವಿಷಯಗಳು ಬರ್ತವೆ. ಅದರಲ್ಲಿ ಒಂದು ಪತ್ರ ಬರುತ್ತೆ ನಮಗೆ. ಅದರಲ್ಲಿ ಒಂದು ಪತ್ರ ಏನು ಬರುತ್ತೆ ಅಂದರೆ, ಪೌರ ಕಾರ್ಮಿಕರ ಅವರ ಕಡೆಯಿಂದ ಬರುತ್ತೆ. ಅದರಲ್ಲಿ ಅವರು ಹೇಳ್ತಾರೆ, ನಾವು ಪೌರ ಕಾರ್ಮಿಕರು ಅವರ ಮನೆಗೆ ಕಸ ತೆಗಿಲಿಕ್ಕೆ ಹೋಗುವಾಗಲೂ ಹೆದರ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಶೀಲದ ಬಗ್ಗೆನೂ ನಮ್ಮನ್ನೂ ಕೆಲವರನ್ನು ಬಳಸಿಕೊಳ್ಳಲಾಗಿದೆ. ಅವರ ಮನೆಗೆ ಹೋಗ್ಲಿಕ್ಕೆ ನಾವು ಯಾರು ಕೇಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಇದು ಪೌರ ಕಾರ್ಮಿಕರ ಏನೋ ಅಧ್ಯಕ್ಷ ಅಂತ ನೀವು ಹೇಳ್ತೀರಿ. ನಿಮ್ಗೇನಾದರೂ ಈ ವಿಷಯಗಳು ಬಂದಿದಾ, ಗೊತ್ತಿದೆನಾ? ಸರ್, ನಾನು ಇರೋದು ಬೆಂಗಳೂರು ನಗರದಲ್ಲಿ, ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್. ಓಕೆ, ಹೇಳಿ ಸರ್. ಈಗ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಅಂತ ನನ್ನ ಸಂಘ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ. ನನಗೆ ಅಲ್ಲಿಂದ ನನ್ನ ಸ್ನೇಹಿತರು ನಮ್ಮ ಪೌರ ಕಾರ್ಮಿಕರು ಇದೇ ರೀತಿ ತೊಂದರೆ ಕೊಟ್ರು ಅಂತ ಹೇಳಿದ್ರು. ಅವ್ರು ಯಾರನ್ನ ಇದ್ರೆ ಕರೆಸಿ ನಾವು ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದ್ದೆ ನಾನು. ಓಕೆ, ಅಂದ್ರೆ ಅಲ್ಲಿ ಆಗಿದೆ ಅಂತ ಅಲ್ಲಿಂದ ಹೇಳಿದ್ದಾರೆ ನಿಮ್ಗೆ? ಹೌದು, ಸ್ನೇಹಿತರು ಹೇಳಿದ್ದಾರೆ. ರಾಕೇಶ್ ಶೆಟ್ಟಿ ಹತ್ರ ನಾನು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅವ್ರು ನಾನು ಸ್ಟುಡಿಯೋಗೆ ಹೋಗಿದ್ದೀನಿ, ನಾನು ಮಾತಾಡಿದ್ದೀನಿ, ಅವ್ರು ನಾನು ಚೆನ್ನಾಗಿ ಪರಿಚಯ ಇದ್ದಾರೆ, ಬನ್ನಿ ಅಂತ ನಾನು ಕರೆದೆ. ಸರ್, ಅಲ್ಲ ಸರ್, ಅವ್ರ ಮನೆಗೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೇನೋ ಕರೆದ್ರಂತೆ. ಹೋದ್ರೆ ಅವ್ರ ಮೇಲೇನು ಕಣ್ಣಾಕಿ ಕೈ ಹಿಡ್ಕೊಂಡಕ್ ಹೋಗ್ತಾರಂತಲ್ಲ ಸರ್, ಹೊಟ್ಟೆಗಿಲ್ದೆ ಅಂತ ಕೆಲಸ ಮಾಡಕ್ ಹೋಗ್ತಾರೆ. ಇಷ್ಟು ಕೇವಲವಾಗಿ ಹೀನಾಯವಾಗಿ ನಡ್ಕೊಂತಾರ ಸರ್? ಅಧಿಕಾರ ಇದೆ, ಅಂತಸ್ತಿದೆ ಸರ್, ಸಾಯೋಗಂತ ಅವ್ರಿಗೆ ಆಸ್ತಿ ಇದೆ. ಇಂಥ ಹೆಣ್ಮಕ್ಳ ಮೇಲೆ ಕಣ್ಣಾಕಿ ಇದೆಲ್ಲ ಹಾಳು ಮಾಡ್ತಾರಲ್ಲ ಸರ್. ಬೇಕಾದ್ರೆ ನೀನು ಎಲ್ಲನ್ನ ಹೋಗಿ ಮಾಡು, ಅದಕ್ಕಂತಾನೆ ಜನ ಇದ್ದಾರೆ. ಎಲ್ರೂ ಒಂದೇ ದೃಷ್ಟಿಯಲ್ಲ ನೋಡೋದು ತಪ್ಪಲ್ವೇನು ಸರ್? ಕೇವಲ ಪೌರ ಕಾರ್ಮಿಕರನ್ನ ಬಿಟ್ಟಿಲ್ಲ ಅಂದ್ರೆ ಇವ್ರು ನಿಜವಾಗ್ಲೂ ಮನುಷ್ಯರಲ್ಲ ಸರ್.
ಡಾಕ್ಟರ್ ಬಾಬು Thank you, ಥ್ಯಾಂಕ್ ಬಾಬು ಯು ಅವರೇ. ಕರೆ ಮಾಡಿದ್ದಕ್ಕಾಗಿ.